ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರು ಅಭಿವೃದ್ಧಿ ಹರಿಕಾರ ಮತ್ತು ಅನುಭವಸ್ಥ ರಾಜಕಾರಣಿಯನ್ನು ಭಾರತೀಯ ಜನತಾ ಪಕ್ಷ ಕಣಕ್ಕಿಳಿಸಿದೆ. ಭಾರತೀಯ ಜನತಾ ಪಕ್ಷ ಒಂದು ಕಾರ್ಯಕರ್ತರ ಪಕ್ಷ. ಭಾರತೀಯ ಜನತಾ ಪಕ್ಷ ಸಿಪಾಯಿಗಳಾಗಿರ್ತಾರೆ ಅಂತ ಒಂದು ಗುರುತಿಸಿ ಡಾಕ್ಟರ್ ಸುಧಾಕರ್ ಅವರನ್ನು ಕಣಕ್ಕಿಳಿಸಿದೆ. ಈ ನಿಟ್ಟಿನಲ್ಲಿ ನಾಳೆ 20/4/2024 ಶನಿವಾರದಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರ ಎರಡನ್ನೂ ಸೇರಿಸಿ ಒಂದು ಸಾರ್ವಜನಿಕ ಸಭೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಮಧ್ಯಾಹ್ನ 3:30 ಗಂಟೆಗೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರು ನಮ್ಮ ಬೂತ್ ಅಧ್ಯಕ್ಷರಿದ್ದಾರೆ, ಬೂತ್ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಸಂಘಟನೆಯಲ್ಲಿ ತೊಡ್ಕೊಂಡಂಥ ಎಲ್ಲ ಪ್ರಮುಖ ಕಾರ್ಯಕರ್ತರನ್ನು ಈ ಒಂದು ಸಭೆಗೆ ಆಹ್ವಾನ ಕೊಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭಿಮಾನಿಗಳು ನಾಳೆ ಬರಬೇಕು ಅಂತೇಳಿ ಈ ಸಭೆಯ ಮೂಲಕ ತಾವನ್ನು ಆಹ್ವಾನ ಕೊಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬರೀ ಉಡಾಫೆ ಮಾತುಗಳು, ಬರೀ ಎಲ್ಲ ಸುಳ್ಳು ಆಶ್ವಾಸನೆಗಳು, ಸಾರ್ವಜನಿಕರಿಂದ ಕಟ್ಟತಕ್ಕಂಥ ತೆರಿಗೆ ದುಡ್ಡನ್ನು ಇವರು ಯಾವುದೋ ಭಾಗ್ಯಗಳಿಗೆ ಅಂತ ತಗೊಂಡ್ಬಂದ್ರು. ಕೊಟ್ಟಂಥ ಭಾಗ್ಯ ಯಶಸ್ವಿಯಾಗಿ ಎಲ್ಲೂ ಆಗ್ತಾ ಇಲ್ಲ. ಈಗ ಅವ್ರಿಗೊಂದು ಬೆದರಿಕೆ ಆಗ್ತಾ ಬಂದಿದ್ದಾರೆ. ನೀವೇನಾದರೂ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅನ್ನೋದಾದ್ರೆ ನಿಮಗೆ ಕೊಟ್ಟಂಥ ಭಾಗ್ಯಗಳನ್ನು ಕಿತ್ಕೊಂಡ್ಬಿಡ್ತೀವಿ ವಾಪಸ್ಸು ಅಂತ. ಯಾವುದೇ ರೀತಿ ಕಿತ್ಕೊಳ್ಳೋಕ್ಕಾಗಲ್ಲ. ಸಾರ್ವಜನಿಕ ಈ ಬೆದರಿಕೆಗಳನ್ನು ಬಿಡಬೇಕು. ಸಿದ್ದರಾಮಯ್ಯನವರು ಸಾರ್ವಜನಿಕ ಇವರು ಅರ್ಹತೆ ಇದ್ರೆ, ಯೋಗ್ಯತೆ ಇದ್ರೆ ಓಟ್ ಕೇಳಬೇಕು. ಆ ರೀತಿ ಬಿಟ್ಟು ಮತ್ತು ಬೆದರಿಕೆಗಳಿಂದ ಕೇಳೋದು ತಪ್ಪಿದೆ. ಭಾರತೀಯ ಜನತಾ ಪಕ್ಷಗಳಾದ ನಾವುಗಳು ಹೆಮ್ಮೆಯಿಂದ ನಾವು ಓಟನ್ನು ಕೇಳುವಂಥ ಒಂದು ಮುಂಚೂಣಿಯಲ್ಲಿದ್ದೀವಿ. ನಾವು ಮೋದಿ ಕೊಟ್ಟಂಥ ಕೊಡುಗೆಗಳನ್ನು ಅವರು ಮುಂದಿಟ್ಕೊಂಡು ನಾವಿವತ್ತು ಮತದಾನವನ್ನು ಮಾಡಿ ಅಂತ ಕೇಳುವಂಥ ಒಂದು ಅರ್ಹತೆ ನಮಗಿದೆ. ಕಾಂಗ್ರೆಸ್ ಮತ ಕೇಳುವಂಥ ಅರ್ಹತೆ ಯಾವುದೂ ಇಲ್ಲ, ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಹೆಮ್ಮೆಯಿಂದ ಮೋದಿಯವರು ಕೊಟ್ಟಂಥ ಕೊಡುಗೆಯನ್ನು ಹೇಳ್ಕೊಂಡು ನಾವು ಮತ ಯಾಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ MP ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಏನು ಆಗಿಲ್ಲ, ನಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೋದಿಯವರಿಂದ ಆದಂಥ ಒಂದು ಕೊಡುಗೆಗಳು, ಸ್ವಚ್ಛ ಭಾರತ್ ಅಭಿಯಾನದಲ್ಲಿ 2013ರಿಂದ 2014ವರೆಗೆ 1,67,510 ಶೌಚಾಲಯಗಳನ್ನು ನಮ್ಮ MP ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ. ಉಜಾಲಾ ಯೋಜನೆ ಅಡಿಯಲ್ಲಿ 24,82,713 ಸುಮಾರು 25 ಲಕ್ಷದವರೆಗೆ LED ಬಲ್ಬ್ಗಳನ್ನು ವಿತರಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆಯಲ್ಲಿ 1,54,319 ರೈತರಿಗೆ ಹಣ ಸಂದಾಯವಾಗಿದೆ. ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಫಲಾನುಭವಿಗಳು 1,72,237 ಕುಟುಂಬ ರೈತರಿಗೆ ಮಣ್ಣಿನ ಆರೋಗ್ಯ ಸಾಯಿಲ್ ಕಾರ್ಡ್ ಸಿಕ್ಕಿದೆ. 11,422 ರೈತರು ಇದನ್ನು ಅನುಕೂಲವನ್ನು ಪಡೆದಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಲ್ಲಿ 2,89,145 ಟ್ಯಾಪ್ ಸಂಪರ್ಕಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಹಾಕಲಾಗಿದೆ. ಶ್ರಮಯೋಗಿ ಧನ್ 8,492 ಫಲಾನುಭವಿಗಳಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 6,54,461 ಫಲಾನುಭವಿಗಳಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ 75,951 ನೋಂದಾಯಿತರಾಗಿದ್ದಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ 100% ಬ್ಯಾಂಕ್ ಖಾತೆಗಳು. ಈ ಶ್ರಮ್ ಕಾರ್ಡ್ ನೋಂದಣಿ ಫಲಾನುಭವಿಗಳು 3,47,715. ಪ್ರಧಾನಮಂತ್ರಿ ಸೌಭಾಗ್ಯ ಯೋಜನೆ ಅಡಿಯಲ್ಲಿ 100% ಕುಟುಂಬಗಳು ಫಲಾನುಭವಿಗಳಾಗಿದೆ. ಇವತ್ತು ಇಡೀ ದೇಶದಲ್ಲಿ ಮೋದಿಯವರು ಕೊಟ್ಟಂತ ಏನು ಒಂದು ಕಾರ್ಯಕ್ರಮ ಇದ್ದಾವೆ ಅದರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಫಲಾನುಭವಿಗಳಾಗಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಶೌಚಾಲಯಗಳಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಮನೆಗೂ ಶೌಚಾಲಯವನ್ನು ಕಟ್ಕೊಟ್ಟಿದ್ದಾರೆ. ಮತ್ತೆ ಈ ಯಾವುದು ಇದು ಬಂದಿತ್ತಲ್ಲ, ಒಂದು ಮಹಾನ್ ವ್ಯಕ್ತಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದ ನಿಜವಾಗೂ ನಮ್ಮ ಹೆಮ್ಮೆ. ನರೇಂದ್ರ ಮೋದಿಯವರು ದೇಶಕ್ಕಾಗಿ ಕೊಟ್ಟಂಥ ಹಲವಾರು ಕೊಡುಗೆಗಳನ್ನು ನಾವು ಜನಗಳ ಮುಂದೆ ಸ್ಮರಿಸಬೇಕಾಗಿದೆ. ಅವರು ಯಾವುದೇ ಒಂದು ಬಿಟ್ಟಿ ಭಾಗ್ಯ ಅಥವಾ ಇನ್ನೊಂದೇನು ಆಶ್ವಾಸನೆಗಳನ್ನು ಕೊಟ್ಟಂಥ ವ್ಯಕ್ತಿ ಅಲ್ಲ. ಯಾವುದನ್ನು ಹೇಳಿಲ್ಲ ಈಗ ನಾನು ಕೊಡ್ತೀನಿ ಅಂತ, ಕೊಟ್ಟದ್ದನ್ನು ಅವರು ಎಲ್ಲೂ ಹೇಳ್ತಾ ಇಲ್ಲ. ಅದು ಕಟ್ಟಕಡೆ ಈ ದೇಶದ ಕಟ್ಟಕಡೆ ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ. ಈ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಆಗಬೇಕು, ದೇಶ ಸುಭಿಕ್ಷವಾಗಿರಬೇಕು, ದೇಶದ ಜನ ಆರ್ಥಿಕವಾಗಿ ಸದೃಢರಾಗಬೇಕು, ಮತ್ತು ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅನ್ನೋ ಒಂದು ಕಾಳಜಿಯಿಂದ
ಈ ಒಂದೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ದೇಶದಲ್ಲಿ ಯಾವುದೇ ಒಂದು ಕೋಮುಗಲಭೆ ಆಗಿಲ್ಲ, ಯಾವುದೇ ಒಂದು ಅಚಾತುರ್ಯಗಳು ನಡೆದಿಲ್ಲ. ದೇಶ ಅಭಿವೃದ್ಧಿ ಇಷ್ಟನ್ನೇ ಅವ್ರು ಮಾಡ್ಕೊಂಡು ಬಂದಿದ್ದು. ಇವತ್ತು ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದ ನಂತರ ದೇಶ ಇವತ್ತು ಉನ್ನತ ಸ್ಥಾನ ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನ 3ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಆ ಮಟ್ಟಕ್ಕೆ ನಾವು ಆರ್ಥಿಕವಾಗಿ ಮತ್ತು ಅಭಿವೃದ್ಧಿಯಲ್ಲಿ ಮುಂದೆ ನಿಂತಿದ್ವಿ. ಮತ್ತು ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯನವರು ಈ ದೇಶಕ್ಕೆ ಮೋದಿ ಬಂದಾಗಿಂದ ಏನು ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾರೆ, ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾವು ರೈಲ್ವೆ ಸ್ಟೇಷನ್ ನೋಡ್ಬೋದು. ಇವತ್ತು ಹೈಟೆಕ್ ರೈಲ್ವೆ ಸ್ಟೇಷನ್ಗಳು, ಪ್ರತಿ ಒಂದೊಂದು ರೈಲ್ವೆ ಸ್ಟೇಷನ್ಗಳು ಹೈಟೆಕ್ ಆಗಿದೆ. ರೈಲ್ವೆಗಳು ಮೊದಲು ಪಾನ್ಪರಾಗು ಬೀಡಗಳನ್ನು ಹಾಕಿ ಉಗಿದು ಕಾರ್ಪೊರೇಷನ್ ತೊಟ್ಟಿ ಥರ ಇದ್ದು, ಇವತ್ತು ಒಂದು ರೈಲ್ವೆ ಸ್ಟೇಷನ್ಗಳು ವಿಮಾನ ನಿಲ್ದಾಣಗಳ ಥರ ಒಂದು ಆಗಿದ್ದಾವೆ, ಅಭಿವೃದ್ಧಿ ಆಗಿದ್ದಾವೆ. ಇವತ್ತು ರಸ್ತೆಗಳು ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾವೆ, ಎಷ್ಟೊಂದು ದೇಶದ ಇಡೀ ಭಾರತಮಾಲಾ ರಸ್ತೆ ಇರ್ಬೋದು, ಪ್ರತಿ ಒಂದು ದಿನಕ್ಕೆ ಇಷ್ಟು ಕಿಲೋಮೀಟರ್ ಅಂತ ಒಂದು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಅಂಥ ಸಾಧನೆಗಳು ಸಾಕಷ್ಟಿದ್ದಾವೆ. ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾವು ದೇಶಕ್ಕೆ ಏನು ಕೊಟ್ಟರೆ, ಅವ್ರು ಹೇಳಿದರು ಅಕ್ಕಿ ಕೊಡ್ತೀವಿ 10 kg ಅಂತ. ಕಳೆದ ಚುನಾವಣೆ ಸಮಯದಲ್ಲಿ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು. ಈಗ ಹೇಳ್ತಾರೆ ಕೇಂದ್ರ ಸರ್ಕಾರದವ್ರು 5 kg ಕೊಡ್ತಾವ್ರೆ, ನಾವು 5 kg ಕೊಡ್ತೀವಿ ಅಂತ ಹೇಳಿದ್ದು. 10 kg ಕೊಡ್ತೀವಿ ಅಂತ ನಾವು ಹೇಳಿದ್ದು ಅಂತಾರೆ. ಈಗ ಉಲ್ಟಾ ಮಾತಾಡ್ತಾವ್ರೆ. ಅದನ್ನು ಸೇರಿಸಿ ನಾವು ಹೇಳಿದ್ದು. ಮತ್ತು ಮೋದಿ ಕೊಡುವಂಥ ನಿನ್ಗೇನು ಅರ್ಹತೆ ಇದೆ? ಸಿದ್ದರಾಮಯ್ಯನವರೇ, ತಾವು ಯಾರೋ ಕೊಟ್ಟಿದ್ದ ಭಾಗ್ಯವನ್ನು ನೀವು ನಂದು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ. ದಯವಿಟ್ಟು ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತು ನಿಮ್ಗೆ ಯಾವುದೇ ನೈತಿಕತೆ ಕೂಡ ಇಲ್ಲ ನೀವು. ಅದಲ್ಲದೆ ಸಿದ್ದರಾಮಯ್ಯನವರು ತುಂಬ ಒಂದು ಜಾತಿವಾದಿಗಳು. ಯಾಕೆ ಒಕ್ಕಲಿಗ ಜನಾಂಗ ನೋಡಿದ್ರೆ ಅವ್ರು ಆಗೋದಿಲ್ಲ, ಲಿಂಗಾಯತ್ ಜನಾಂಗ ನೋಡಿದ್ರೆ ಆಗೋದಿಲ್ಲ, ಅದರಲ್ಲಿ SC ST ಜನಾಂಗ ನೋಡಿದ್ರಂತೂ ಮೊದಲೇ ಆಗೋದಿಲ್ಲ. SC ST ಜನಾಂಗಕ್ಕೆ ಮೀಸಲಾಗಿಟ್ಟಂಥ ಒಂದು ಹಣವನ್ನು ಬೇರೆ ಭಾಗ್ಯಗಳಿಗೆ ಮತ್ತು ಬೇರೆ ಒಂದು ಸಮುದಾಯಕ್ಕೆ ಇವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇವರು SC STಗೆ ಎಲ್ಲ ಒಂದು ಕಡೆ SC ST ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು SC ST ಜನ ಇರೋದು, ಒಕ್ಕಲಿಗ ಜನ ಇರೋದು, ಇದನ್ನು ಅರ್ಥಕೊಬೇಕಾಗ್ತದೆ. ಯಾವುದೇ ಒಂದು ಅಭಿವೃದ್ಧಿ ಆಗ್ಬೋದು, ಯಾವುದನ್ನು ಮಾಡ್ತಾ ಇಲ್ಲ. ಯಾವುದೋ ಒಂದು ಕೋಮಿಗೆ, ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಹೊರತು ಸಾರ್ವಜನಿಕವಾಗಿ ಎಲ್ಲ ಸಮುದಾಯ ಎಲ್ಲ ಅವರು ಯಾವುದೇ ಒಂದು ದೇಶದಲ್ಲಿ ಯಾವುದು ಹಸಿದು ಮಲಗಬಾರ್ದು ಒಬ್ಬ ನಮ್ಮ ದೇಶದ ಜನ ಅಂತೇಳಿ ಅವತ್ತು 10 kg ಅಕ್ಕಿಯನ್ನು ಮೋದಿಯವರು ಕೊಟ್ಟಂಥ ಕಾರ್ಯಕ್ರಮ. ಅದಾದ ನಂತರ ಇವತ್ತು 5 kg ಅನ್ನಿಸಿ 5 kg ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಆ ಕೊಟ್ಟಂಥ ಸಿರಂಜಿ ಇಂಜೆಕ್ಷನ್ ಇರ್ಬೋದು, ಇಡೀ ದೇಶದಲ್ಲಿ ಉಚಿತವಾಗಿ ಕೊಟ್ಟಿದ್ದಾರೆ. ಅದಲ್ಲದೆ ಬೇರೆ ಹೊರ ದೇಶಗಳಿಗೂ ಸಹ ನಾವು ಆ ಮೆಡಿಸಿನನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮೋದಿಯವರು ಕೊಟ್ಟಂಥ ಕೊಡುಗೆಗಳು ಸಾಕಷ್ಟಿದ್ದಾವೆ. ಅದನ್ನು ಇವತ್ತು ನಾವು ಜ್ಞಾಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಪತ್ರಿಕಾ ಒಂದು ಮಾಧ್ಯಮವನ್ನು ಕರೆದಿದ್ದೇವೆ. ಅದೇ ರೀತಿಯಲ್ಲಿ ಬಡ ಜನ ಸೇವೆಗಾಗಿ 2020 PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮೂಲಕ 80 ಕೋಟಿಗೂ ಹೆಚ್ಚಿನ ನಾಗರಿಕರು ಉಚಿತ ಆಹಾರವನ್ನು ಪಡೆದಿದ್ದಾರೆ. 50 ಕೋಟಿಗೂ ಹೆಚ್ಚಿನ ನಾಗರಿಕರು MP ಜನ್ಧನ್ ಖಾತೆಯ ಮೂಲಕ ಬ್ಯಾಂಕ್ ಸೌಲಭ್ಯಗಳನ್ನು ಪಡೆದಿದ್ದಾರೆ. ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಇಡೀ ರಾಷ್ಟ್ರ ಮಟ್ಟದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 34 ಲಕ್ಷ ಕೋಟಿಯನ್ನು ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ಜೀವನವನ್ನು ಸುಲಲಿತಗೊಳಿಸಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ 34,000 ಕೋಟಿಗಳಿಗಿಂತ ಹೆಚ್ಚಿನ ನಾಗರಿಕರು 5 ಲಕ್ಷ ಮೌಲ್ಯದ ಉಚಿತ ಆರೋಗ್ಯ ವಿಮೆಯನ್ನು ಪಡೆದಿದ್ದಾರೆ. ದೇಶದ 4 ಕೋಟಿಗೂ ಹೆಚ್ಚಿನ ಬಡ ಕುಟುಂಬಗಳು MP ಆವಾಸ್ ಯೋಜನೆಯಂಥ ಯೋಜನೆಗಳಿಂದ ಕಾಯಂ ಮನೆಯನ್ನು ಹೊಂದಿದ್ದಾರೆ. ಜಲಜೀವನ್ ಯೋಜನೆಯಡಿಯಲ್ಲಿ 14 ಕೋಟಿಗೂ ಹೆಚ್ಚಿನ ಬಡ ಕುಟುಂಬಗಳು ಕುಡಿಯುವ ನೀರಿನ ಸೌಲಭ್ಯವನ್ನು ಪಡೆದಿದ್ದಾರೆ. ನಾರಿ ಶಕ್ತಿಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತ ಅಡಿಗೆ ಸಂಪರ್ಕ ಕಲ್ಪಿಸಲಾಗಿದ್ದು 10 ಕೋಟಿಗೂ ಹೆಚ್ಚಿನ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಪೂರ್ಣಗೊಳಿಸಲಾಗಿದೆ. ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ಶೌಚಾಲಯಗಳನ್ನು ಬಳಸುವ ಮೂಲಕ 11 ಕೋಟಿಗೂ ಹೆಚ್ಚಿನ ಮಹಿಳೆಯರು ಗೌರವಯುತ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಯುವಜನ, ರೈತ, ಹೀಗೆ ಒಂದೊಂದು ಇದನ್ನು ಮಾಡಿಕೊಂಡು ಎಲ್ಲರೂ ಯಾವುದೇ ಜಾತಿ, ಯಾವುದೇ ಧರ್ಮ ಇಲ್ಲ, ಇಡೀ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳು. ಯುವ ಜನತೆಗಾಗಿ MP ಮುದ್ರಾ ಯೋಜನೆ 46 ಕೋಟಿಗೂ ಹೆಚ್ಚಿನ ಯುವಕರಿಗೆ 27 ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ನೀಡಿದ್ದಾರೆ. ಇದಕ್ಕೆ ಮೋದಿನೇ ಗ್ಯಾರಂಟಿ. ಈ ಕೊಟ್ಟಕ್ಕಂಥ ಈ ಸಾಲಕ್ಕೆ ಮೋದಿಯವರೇ ಗ್ಯಾರಂಟಿ ಆಗಿದ್ದಾರೆ. ಹೊಸದಾಗಿ 7 IITಗಳು, 16 IITಗಳು, 7 IIMಗಳು, 15 ಏಮ್ಸ್ಗಳು, 315 ವೈದ್ಯಕೀಯ ಕಾಲೇಜುಗಳು ಮತ್ತು 390 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದೆ. ಇದರಿಂದ ಈ ವಿದ್ಯಾನಿಲಯಗಳ ಸ್ಥಾಪಿಸೋದ್ರಿಂದ ರಿಸರ್ವೇಷನ್ ಜಾಸ್ತಿ ಆಗಿದೆ. ಬಡ ಮಕ್ಕಳಿಗೆ ಇವತ್ತು ಒಂದು ಓದುವಂಥ ಅವಕಾಶ ಸಿಕ್ಕಿದೆ. ದೀನ ದಲಿತರಿಗೂ ಒಂದು ಅವಕಾಶ ಸಿಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ ಅಡಿಯಲ್ಲಿ 14
1.4 ಕೋಟಿ ಯುವಜನರು ಕೌಶಲ್ಯ ತರಬೇತಿ ಪಡೆದಿದ್ದಾರೆ. ಯಲ್ಲಿ 11 ಕೋಟಿಗೂ ಅಧಿಕ ರೈತರು ವಾರ್ಷಿಕ 6,000 ರೂಪಾಯಿಗಳನ್ನು ಪಡಿತಾ ಇದ್ದಾರೆ. ಎಂಎಸ್ಪಿ ಅಭೂತಪೂರ್ವ ಏರಿಕೆಯಾಗಿದೆ. 2013ರಿಂದ 24ರವರೆಗೆ ಕೃಷಿ ಬಜೆಟ್ ಗಾತ್ರವನ್ನು 5 ಪಟ್ಟು ಹೆಚ್ಚಿಸಲಾಗಿದೆ. ಯಾರೋ ಕನಸು ಕಾಣ್ತಾ ಇರ್ಬೋದು, ಅದು ಸುಳ್ಳದು ಕನಸು ಕಾಣ್ತಾ ಇರೋದು. ಶಾಶ್ವತವಾಗಿ ಭಾರತೀಯ ಜನತಾ ಪಕ್ಷ ಜಾತ್ಯತೀತ ಜನತಾದಳ ಮುಂದಿನ ಬರುವಂಥ ದಿನಗಳಲ್ಲಿ ಒಟ್ಟೊಟ್ಟಿಗೆ ಹೋಗ್ತೀವಿ. ಅವ್ರಿಗೆ ಅದೊಂದು ಕನಸಾಗಿರ್ಬೇಕು. ನೆಲಮಂಗಲದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಬಗ್ಗೆ ಸಮನ್ವಯ ಇದೆಯಾ? ಯಾಕೆ ಅಂತ ಅಂದ್ರೆ ಈಗ ಜೆಡಿಎಸ್ ನಾಯಕರು ಅತಿ ಹೆಚ್ಚು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ನೋಡ್ತಾ ಇದ್ದೀವಿ. ಯಾರೋ ಒಬ್ರು ಸಮನ್ವಯ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಸಮನ್ವಯ ಇದೆ. ಯಾರೋ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ಏನೋ ಒಂದು ಕಡೆ ಏನೋ ಅವರ ಒಂದು ಆಸೆಗಳಿಗೆ ವಿಷಯಗಳಿಗೆ ಕೈಗೊಳ್ಳುವಂಥ ಕೆಲಸ ಮಾಡಿ ಹೋಗಿರ್ಬೋದು. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಹಲವಾರು ನಾಯಕರುಗಳು ಅದನ್ನು ಕಾಂಗ್ರೆಸ್ಸನ್ನು ತೊಳೆದು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ನೋಡಿದ್ದೀನಿ. ರಕ್ಷಾರಾಮಯ್ಯ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲರೂ ಕೇಳಿದ್ದೀರಾ. ರಕ್ಷಾರಾಮಯ್ಯ ಇವತ್ತಿನವ್ರಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅವ್ರು ಒಂದೇ ಅವ್ರ ಅಪ್ಪನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಮೇಲೆ ಅವ್ರಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಒಂದು ರಾಜಕೀಯ ಅರ್ಹತೆಯೂ ಇಲ್ಲ. ಅವ್ರಿಗೆ ಇವತ್ತು ಸುಧಾಕರ್ ಏನಿದೆ ಅಭಿವೃದ್ಧಿ ಹರಿಕಾರ ಇವತ್ತು ಅವರು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೆದ್ದ ನಂತರ ಇಡೀ DK ಶಿವಕುಮಾರ್ಗೆ ಟಾನ್ ಕೊಟ್ಟು ಒಂದು ಮೆಡಿಕಲ್ ಕಾಲೇಜನ್ನು ಅವ್ರ ಜಿಲ್ಲೆಗೆ ತಗೊಂಡು ಹೊಸ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಗೊಂಡಂಥ ಹಿರಿಮೆ ಅವ್ರಿಗಿದೆ. ಕುಡಿಯೋ ನೀರಿಗೋಸ್ಕರ ಹಾಕಾರ ಇದ್ದಾಗ ಒಂದು ಒಂದು ಕುಡಿಯೋ ನೀರಿನ ಇದನ್ನು ಸಮಸ್ಯೆನ ಸಾಲ್ವ್ ಮಾಡಿದ್ದಾರೆ. ಇಂಥ ಒಂದು ಹಲವಾರು ಯೋಜನೆ ಕೊಟ್ಟಿದ್ದಾರೆ. ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ಅನುಭವ ಇದೆ, ಕೆಲಸ ಮಾಡೋಂಥ ಅನುಭವ ಇದೆ. ವಿದ್ಯಾವಂತರಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಅವರು 24/7 ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ ನಾವು ನೇರವಾಗಿ ಇದನ್ನೆಲ್ಲ ಮುಂದಿಟ್ಕೊಂಡು ನಾವು ಮತ ಕೇಳಲಿಕ್ಕೆ ಹೋಗ್ತಾ ಇದ್ವಿ. ಅದ್ರ ಜೊತೆ ಮೋದಿಯ ಕೊಟ್ಟಂಥ ಕೊಡುಗೆಗಳನ್ನು ನಂಬಿ ಇವತ್ತು ಜನ ಮೋದಿ ಗ್ಯಾರಂಟಿ ಮೇಲೆ ಇವತ್ತು ನಮಗೆ ನಂಬಿಕೆ ಇದೆ, ಓಟ್ ಹಾಕ್ತಾ ಇದ್ದಾರೆ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಾವು ದುಡ್ಡಿರೋಂಥ ಜನಸೇವೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಇದೆ ಅಂತ ಹೇಳ್ಬೋದು. ಬಟ್ ಸಾರ್ವಜನಿಕರ ಕೈ ಸಿಗ್ತಲ್ಲ ಅಂತ ಹೇಳಿದ್ರಲ್ಲ, ಸಾರ್ವಜನಿಕರು ಅವ್ರು ಸಿಗ್ತಾರಾ? ಎಲ್ಲಿ ಸಿಗ್ತಾರೆ? ಎಷ್ಟು ಜನ ನೋಡಿದ್ದೀರಿ? ಎಲ್ಲಿ ನಿಂತರು ಅವರು? ಎಲ್ಲಿ ಎಷ್ಟು ಜನಕ್ಕೆ ಸಿಗ್ತಾ ಇದ್ರು? ಇವತ್ತು ರಕ್ಷಾರಾಮಯ್ಯ ಗೆದ್ದೋದ್ಮೇಲೆ ನೀವು ಎಲ್ಲಿ ಹೋಗ್ತೀರಿ? ಈ ಕ್ಷೇತ್ರದವರೇ ಅಲ್ಲ ಅವರು, ಎಲ್ಲಿಗೆ ಹೋಗ್ತೀರಿ? ಸರಿ, ಈಗ ಅಟ್ಲೀಸ್ಟ್ ನಮ್ಮ ಅಭ್ಯರ್ಥಿ ಇದೇ ಕ್ಷೇತ್ರದಲ್ಲಿದ್ದಾರೆ. ಬೆಳಿಗ್ಗೆ ಎದ್ದು ಸಾರ್ವಜನಿಕರು ಕೈ ಸಿಗ್ತಾರೆ. ನಾವು ಅವ್ರದ್ದು ಏನು ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ಇವತ್ತಿನವರೆಗೂ ಯಾರಿದ್ದಾರೆ ಇವತ್ತು ನಮ್ಮ ಕಾಶಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಹಲವಾರು ಕೆಲಸಗಳನ್ನು ನಮ್ಮ ನಾಗರಾಜ್ ಅವರ ಮುಖಾಂತರ ಮಾಡಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ತಂದಿದ್ದಾರೆ. ಅವರು ಮಂತ್ರಿ ಆಗಿದ್ದಾಗ ಕರೋನಾ ಟೈಮಲ್ಲಿ ಇವತ್ತು ನಿನ್ನೆಲ್ಲ ಹ್ಯಾಂಡ್ ಬಿಲ್ ಕೊಡೋಕೆ ಹೋದಾಗ ಹೇಳ್ತಾರೆ ನಮ್ಮ ತಲೆನೇ ಇವತ್ತು ನಮಗೆ ಕರೋನಾ ಬಂದ ನಾವು ಬದುಕ್ತೀವ ಸಾಯ್ತೀವ ಅನ್ನೋ ಪರಿಸ್ಥಿತಿ ಇದ್ದಾಗ ನಮಗೊಂದಷ್ಟು ಇಂಜೆಕ್ಷನ್ ಕೊಟ್ಟು ನಾವು ಬದುಕೊಳ್ಳೋಂಥ ಒಂದು ಧೈರ್ಯ ಕೊಟ್ಟಂಥದ್ದು ಭಾರತೀಯ ಜನತಾ ಪಕ್ಷ. ಸುಧಾಕರ್ ಅವರು ಹಾಸ್ಪಿಟ್ಲಿಗೆ ಬಂದಾಗ ನಮಗೆಲ್ಲ ಧೈರ್ಯ ಹೇಳಿದರು. ಆದರೆ ನಾವು ಸುಧಾಕರ್ಗೆ ಓಟ್ ಹಾಕ್ತೀವಿ ಅಂತೇಳಿ ಮೊನ್ನೆ ಒಂದಷ್ಟು ಮನೆ ಹೋದಾಗ ಈ ವಾಗ್ದಾನವನ್ನು ಹೇಳಿದ್ರೆ ಮತ್ತು ವಿಡಿಯೋಗಳು ಬಿದ್ದವರು. ಸರಿ, ವಿಧಿಯನ್ನು ರದ್ದುಗೊಳಿಸಿ ಪರಿಣಾಮ ಅಲ್ಲಿ ಹಿಂಸಾಚಾರ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಈ ದಂಗೆ ಸಂಬಂಧಿಸಿದ ಹಿಂಸಾಚಾರ 71% ಕಡಿಮೆಯಾಗಿದೆ. ಪರಿಣಾಮ ಹೆಚ್ಚಿನ ಪ್ರದೇಶಗಳಿಗೆ AFSCFA ಅನ್ನು ಹಿಂತೆಗೆದುಕೊಳ್ಳಲಾಗಿದೆ. ಶಿಕ್ಷೆಯ ಬದಲು ನ್ಯಾಯಾಂಗದ ಗಮನವನ್ನು ಕೇಂದ್ರೀಕರಿಸುವ ಭಾರತೀಯ ನ್ಯಾಯಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ. ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಸಂಭ್ರಮ ಅಂತ ಹೇಳಿ ನಮ್ಮ ಧರ್ಮ ಮತ್ತು ಒಂದು ನಮ್ಮ ದೇಶ ಅನ್ನೋ ಒಂದು ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಮೂಲಕ 5 ಶತಮಾನಗಳಿಂದ ಕನಸಾಗಿದ್ದ ಒಂದು ಶ್ರೀರಾಮ ಮಂದಿರವನ್ನು ಈ ಸರಿ ಅವರು ಎಲ್ಲ ಕಾನೂನು ರೀತಿಯಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ಇದೊಂದು ಭಾರತಕ್ಕೆ ಒಂದು ಯಾತ್ರಾ ಸ್ಥಳವಾಗಿದೆ. ಹಿಂದೂಗಳ ಒಂದು ದೈವ ಇವತ್ತು ಆರಾಧ್ಯ ದೈವ ಶ್ರೀರಾಮಚಂದ್ರನನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪುರಾತನ ಸಂಪ್ರದಾಯ ಪುನರುಜ್ಜೀವನಕ್ಕಾಗಿ ಶ್ರೀ ಕಾಶಿ ವಿಶ್ವನಾಥ ಧಾಮ, ಶ್ರೀ ಉಜ್ಜಯಿನಿ ಮಹಾಕಾಲೇಶ್ವರ ದೇವಾಲಯ ಮತ್ತು ಕೇದಾರನಾಥ ದೇವರನ್ನು ಪುನರುಜ್ಜೀವನಗೊಳಿಸಲಾಗಿದೆ. ಬುಡಕಟ್ಟು ಜನಾಂಗ ನಾಯಕ ಭಗವಾನ್ ಬಿರ್ಲಾ ಮುಂಡಾ ಗೌರವಾರ್ಥ ಅವರ ಜನ್ಮದಿನವನ್ನು ಜಾತೀಯ ಗೌರವ ದಿವಸ್ ಎಂದು ಆಚರಿಸಲಾಗುತ್ತಿದೆ. ಆರ್ಥಿಕ ಬೆಳವಣಿಗೆಗಾಗಿ ಮತ್ತು ಮೂಲ ಸೌಕರ್ಯಗಳಿಗಾಗಿ ಆರ್ಥಿಕವಾಗಿ ದುರ್ಬಲ ದೇಶ ಪಟ್ಟಿಗಳಲ್ಲಿ 5ನೇ ಸ್ಥಾನದಲ್ಲಿದ್ದ ಭಾರತ ಈಗ ಸದೃಢ ಆರ್ಥಿಕ ದೇಶಗಳಲ್ಲಿ ಇವತ್ತು 5ನೇ ಸ್ಥಾನದಲ್ಲಿದ್ದೀವಿ. ಅಂತ ಒಂದು ಈ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಇದು ಮೋದಿಯವರು ಕೊಟ್ಟಂತ ಆರ್ಥಿಕವಾದ ಕೊಡುಗೆಗಳು.
ಉತ್ಪಾದನೆಯನ್ನು ಉತ್ತೇಜಿಸಲು GST, ಮೇಕ್ ಇನ್ ಇಂಡಿಯಾ ಮತ್ತು ಪ್ರಾಡಕ್ಟ್ ಲಿಂಕ್ಡ್ ಕನ್ವೆನ್ಷನ್ ಪರಿಚಯಿಸಲಾಗಿದೆ. ಮೂಲಭೂತ ಸೌಕರ್ಯಗಳ ಸಮಗ್ರ ಯೋಜನೆಗಾಗಿ ಪ್ರಧಾನಮಂತ್ರಿ ಗತಿಶಕ್ತಿ ಮತ್ತು ಕಟ್ಟಕಡೆಯ ಜನರಿಗಾಗಿ ಈ ಒಂದು ಮೋದಿಯವರು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ತಿಳಿಸಿ ಮತಯಾಚನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು ಒಂದಷ್ಟು ಕಾರ್ಯಗಳಾಗಿದೆ, ಮನೆ ಮನೆ ಸಂಪರ್ಕ ಆಗಿದೆ. 21, 22, 23 ತಾರೀಕಿನಿಂದ ಮಹಾಸಂಪರ್ಕ ಅಭಿಯಾನವನ್ನು ಆಯೋಜಿಸಲಾಗಿದೆ. ಆ ಮಹಾಸಂಪರ್ಕ ಅಭಿಯಾನದಲ್ಲಿ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಈ ಒಂದು ಭಾರತೀಯ ಜನತಾ ಪಕ್ಷ ಈ ಸಾರಿ 400ಕ್ಕಿಂತ ಹೆಚ್ಚನ್ನು ಸೀಟ್ಗಳನ್ನು ಪಡೆದು ಒಂದು ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸುವಂಥ ಒಂದು ನಿಟ್ಟಿನಲ್ಲಿದ್ದೀವಿ. ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಬರೀ ಸುಳ್ಳು ಬಗಲೆಗಳು. ಅವ್ರು ಕೊಟ್ಟಂಥ ಕೊಡುಗೆಯನ್ನು ಜನ ನಂಬ್ತಾ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾರೆ. ಅವರು 40 ಸೀಟುಗಳನ್ನು ತಗೊಂಡು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹತೆಯೂ ಕೂಡ ಅವ್ರು ಕಳ್ಕೊಂಡಿದ್ದಾರೆ. ಅದರಿಂದ 40 ಸೀಟನ್ನೋದಕ್ಕಿಂತ ಹೆಚ್ಚು ಅವ್ರು ಹೋಗೋದಿಲ್ಲ. 400+ ತಗೊಳ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು NDA ಅದನ್ನ ನಾವು 400 ಸ್ಥಾನಗಳಿಗಿಂತ ಹೆಚ್ಚನ್ನು ಪಡೆದು ಸರ್ಕಾರ ರಚಿಸ್ತೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಜಾತ್ಯತೀತ ಶಕ್ತಿ ಬಂದಿದೆ. ದೇವೇಗೌಡರು ಈ ದೇಶಕ್ಕೆ, ಈ ನಾಡಿಗೆ ಕೊಟ್ಟಂತ ಹಲವಾರು ಕೊಡುಗೆಗಳಿದ್ದಾವೆ. ಮೋದಿ ಮತ್ತು ಇವರಿಬ್ಬರು ಸೇರಿರೋದ್ರಿಂದ ನಮಗೆ ಹೆಚ್ಚಿನ ಬಲ ಬಂದಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಸೀಟುಗಳನ್ನು ನಾವು ಆರಿಸಿ ಬರ್ತೇವೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಕೂಡ ಇದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರು, ಯುವ ನಾಯಕ, ಅವರು ಯಡಿಯೂರಪ್ಪ ಅವ್ರ ಮಗ ಹಾಗೆಂತ ನಾವು ಯಾರು ಅವ್ರಿಗೆ ಅಧ್ಯಕ್ಷರು ಮಾಡಿಲ್ಲ. ಅವ್ರ ಶಕ್ತಿ, ಅವ್ರ ಚಾಕಚಕ್ಯತೆ ನೋಡಿ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅವರು ತಂದೆ ಹತ್ರ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಆದಾಗ ಅವ್ರ ತಂದೆ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಅವ್ರ ತಂದೆ ಹೇಳಿದ್ರು ಅಂತ ನಮ್ಗೆ ಅವರೆಲ್ಲ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು, ಇವತ್ತು ನೀನು ರಾಜ್ಯಾಧ್ಯಕ್ಷ ಆಗಿದ್ಯಾ, ಇಲ್ಲಿವರೆಗೂ ಮನೆಯಲ್ಲಿದ್ದೆ, ನೀನು ಇನ್ನು ಮನೆ ಬಿಟ್ಟು ಜನಗಳ ಮಧ್ಯೆ ಇರಬೇಕು, ಪಕ್ಷ ಸಂಘಟನೆಗಾಗಿ 24x7 ನೀನು ಸುತ್ತಾಡಬೇಕು ಅಂತ ಹೇಳಿ ಈ 24x7 ಇವತ್ತು ಇಡೀ ರಾಜ್ಯಾದ್ಯಂತ ಸುತ್ತಾಡ್ತಾ ಇವತ್ತೇನಾದ್ರು ಇಲ್ಲಿವರೆಗೂ ಯಾರಾದರೂ ಒಬ್ಬ ರಾಜಕಾರಣಿ ಈ ಒಂದು ಕಮ್ಮಿ 3 ತಿಂಗಳಲ್ಲಿ ಇಡೀ ರಾಜ್ಯದ ಪ್ರತಿ ಏನು ಕಾನ್ಸ್ಟಿಟ್ಯೂನ್ಸಿನೂ ಸುತ್ತಿದ್ದಾರೆ ಅಂದರೆ ಅದು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯುವ ನಾಯಕರು. ಅದಲ್ಲದೆ ಅವರು ಏನಿವತ್ತು ಒಂದು ಟೀಮ್ ಇದೆ ಕರ್ನಾಟಕದಲ್ಲಿ, ಅದು ಸದೃಢವಾಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಗಟ್ಟಿ ಒಂದು ಪಡೆಯನ್ನು ಕಟ್ಕೊಂಡಿದ್ದಾರೆ. ಅದರಿಂದ ನಾವು 28ಕ್ಕೆ 28 ಕ್ಷೇತ್ರಗಳಲ್ಲಿ ಆರಿಸ್ಬಿಡ್ತೀವಿ ಅನ್ನೋ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೆಲಸ ಮಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮುಂದಿನ ಒಂದು 4 ವರ್ಷಗಳಲ್ಲಿ ಮತ್ತು 5 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಮೊದಲನೇ 5ನೇ ಸ್ಥಾನದಲ್ಲಿದ್ದೀವಿ. ಅದನ್ನು ಇನ್ನು 29ಕ್ಕೆ ನಾವು ಒಂದು 3ನೇ ಸ್ಥಾನಕ್ಕೆ ಬರ್ತೀವಿ ಅಂತ ಮೋದಿಯವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಯಾವುದು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡಿದ್ದಾರೆ. ಮೋದಿಯವರು ಇವತ್ತಿನವರೆಗೂ ಎಲ್ಲೂ ಸುಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಜನ ನಂಬ್ತಾ ಇದ್ದಾರೆ. ಮೋದಿ ಅಂದರೆ ಇವತ್ತು ಒಂದು ಅಭಿಮಾನ, ಒಂದು ನಂಬಿಕೆ. ಮೋದಿಯವರೇ ಗ್ಯಾರಂಟಿ, ಯಾವುದೇ ಸುಳ್ಳು ಗ್ಯಾರಂಟಿ ಅಥವಾ ಏನೋ ಬಡ ಜನಕ್ಕೆ ಏನೋ ಒಂದಿಷ್ಟು ಆಸೆ ತೋರಿಸುವಂತಲ್ಲ, ಮೋದಿಯವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಡೆ ಜನ ಒಲವು ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮನ್ನೇ ಕೇಳ್ತಾ ಇದ್ದಾರೆ, ಯಾಕೆ ನಮಗೆ ಇನ್ನೂ ಹ್ಯಾಂಡ್ ಬಿಲ್ ಕೊಡ್ತಾ ಇಲ್ಲ, ನೀವು ಯಾಕೆ ಇನ್ನೂ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ರೆ, ಹಲವಾರು ಕಡೆ ಹೋಗದಿರೋ ಕಡೆ ಎಲ್ಲ ಕೇಳುವಂಥ ಪರಿಸ್ಥಿತಿ ನಮಗೆ ಜನನೇ ಕೇಳ್ತಾ ಇರೋದ್ರಿಂದ ಇವತ್ತು ಅವರ ಒಂದು ಸಹಕಾರ ಮತ್ತು ಒಂದು ಬೆಂಬಲ ನಮಗೆ ಸಾಕಷ್ಟಿದೆ ಸಾರ್ವಜನಿಕವಾಗಿ. ಇದನ್ನು ನಾವು ಅವರನ್ನು ಮನವೊಲಿಸಿ ನಾವು ಮತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಕಾಂಗ್ರೆಸ್ ಬರುವಂಥ ದಿನಗಳಲ್ಲಿ ಈ ಕಾಂಗ್ರೆಸ್ ಮುಕ್ತ ಭಾರತ ದೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಚುನಾವಣೆ ಕಳ್ತಿದ್ದಂಗೆ ಕಾಂಗ್ರೆಸ್ ನಿರ್ನಾಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತವಾಗಿ ಹಿಂದೆ ಒಂದು 5 ವರ್ಷದಿಂದ ಹೇಳಿದ್ದ, ಇವತ್ತು ಆ ಗತಿಗೆ ಬಂದಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಈ ಚುನಾವಣೆ ಮುಗಿದ ಮೇಲೆ ಈ ರಾಜ್ಯ ಸರ್ಕಾರ ಏನಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ಕೊಂಡು ಮತ್ತು ಸದೃಢ ಪಕ್ಷವನ್ನು ಕಟ್ತೀವಿ, ನಮ್ಮ ಸದೃಢ ಕಾರ್ಯಕರ್ತರಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ರಾಜ್ಯದಲ್ಲಿ ಜನ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ, ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ತಿರಸ್ಕಾರ ಮಾಡಿದ್ದಾರೆ. ಯಾವುದನ್ನ ರಾಜ್ಯದಲ್ಲಿ ಬಿಜೆಪಿ ಅಂತ ಕಾಂಗ್ರೆಸ್ ವಾದ ಮಾಡ್ತಾರೆ. ಕಾಂಗ್ರೆಸ್ಸು ಕಳೆದ ಬಾರಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಆ ಸುಳ್ಳು ಆಶ್ವಾಸನೆಗಳನ್ನು ನಂಬಿ ಮತದಾರರು ಯಾಮಾರಿದ್ದಾರೆ. ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಹೇಳ್ತಾರೆ ನಾವು ಮಾಡಬಾರ್ದಿತ್ತು, ಸ್ವಯಂಕೃತ ಅಪರಾಧ ಮಾಡ್ಕೊಂಡಿದ್ದೀವಿ, ನಾವು ಮಾಡಿದ್ದು ತಪ್ಪಾಗಿದೆ, ಸುಳ್ಳನ್ನು ನಂಬಿದೋ ಅನ್ನೋ ಮಟ್ಟಕ್ಕಿದ್ದಾರೆ. ಇವತ್ತು ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೆ ಈ ದೇಶಕ್ಕೆ ಮೋದಿ ಬೇಕು, ಮೋದಿ ಇದ್ದರೆ ಈ ದೇಶ ಸದೃಢವಾಗಿರ್ತದೆ, ದೇಶ ಸುಭಿಕ್ಷವಾಗಿರ್ತದೆ, ದೇಶ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ, ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತೇಳಿ ಸಾರ್ವಜನಿಕರು ಇವತ್ತು ಹೇಳ್ಕೊತಾ ಇದ್ದಾರೆ. ಅದು ಸ್ವಯಂಕೃತ ಅಪರಾಧ ಮಾಡ್ಕೊಂಡಿದ್ದಂತ ಮತದಾರರೇ ಇವತ್ತು ಒಪ್ಕೊಂಡಿದ್ದಾರೆ.
ಅವರಿಗೆ ಮತ ಹಾಕ್ಬೇಡಿ ಅಂತ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡ್ತಾ ಜನರು ಮುಂದೆ ಹೋಗ್ತಾರೆ. ಕಾಂಗ್ರೆಸ್ನವ್ರು ಏನು ಬೇಕಾದ್ರೂ ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ಯಾವುದೇ ಒಂದು ಕಾರ್ಯ ಮಾಡಿದಾಗ ಪರ ವಿರೋಧ ಮಾತಾಡ್ತಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಅವರು ಏನು ಮಾಡ್ತಾರೆ, ಅವತ್ತು ಕೇಳಿದ್ದು ಇವತ್ತು ಯಾಕೆ ಹೇಳ್ತಾರೆ, ಇವತ್ತು ಯಾಕೆ ಮಾತಾಡ್ತಾರೆ? ಏನೋ ಒಂದು ಹೇಳ್ಬೇಕು. ಅವ್ರಿಗೆ ಏನು ಬೇರೆ ಏನೂ ಇಲ್ಲ. ಅವ್ರಿಗೆ ಏನು ಕೊಟ್ಟಿದ್ದು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ಅದಕ್ಕೆ ಗ್ಯಾರಂಟಿ ಇಲ್ಲ, ಆರೋಗ್ಯಕ್ಕೆ ಗ್ಯಾರಂಟಿ ಇಲ್ಲ, ಅಂಥದ್ದನ್ನು ಕೊಡಿ. ನಾವು ಭಾರತ ಸರ್ಕಾರ ಅಲ್ಲ, ಗೊತ್ತು ನಿಜ. ಯಾವುದನ್ನು ಏನು ಹೇಳಿದರೆ ಪರಿಪೂರ್ಣ ಮಾಡಿಲ್ಲ ಅವರು. ಒಂದಷ್ಟು ಕೊಡ್ತಾರೆ, ಮಹಿಳೆಯರಿಗೆ 2,000 ಕೊಟ್ಟು ಎಷ್ಟು ಜನಕ್ಕೆ ಕೊಡ್ತಾ ಇದ್ದಾರೆ. ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾರೆ, ಯಾವುದೋ ಲಿಕ್ಕರನ್ನು ರೈಸ್ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಕೊಡ್ತಾರೆ, ಅಲ್ಲಿಂದ ಕಿತ್ಕೊಳ್ತಾರೆ. ಮತ್ತು ಎಲೆಕ್ಟ್ರಿಕ್ ಬಿಲ್ಲನ್ನು ಫ್ರೀ ಅಂತಾರೆ. ಒಂದಷ್ಟು ಈ ಮಂದಿ ಬಿಟ್ಟು ಜಾಸ್ತಿ ಆದರೆ 1 ಡಬಲ್ ತೊಗೊಳ್ತಾರೆ. ಇವತ್ತು ಒಬ್ಬ ರೈತ ಕರೆಂಟ್ ತೊಗೊಳ್ಬೇಕಾದ್ರೆ ಫ್ರೀ ಸಿಗ್ತಾ ಇತ್ತು, ಇವತ್ತು 2.5 ಲಕ್ಷ ರೂಪಾಯಿ ರೈತ ಕೊಡಬೇಕಾಗ್ತದೆ. ಒಬ್ಬ ರೈತರಿಗೆ 2.5 ಲಕ್ಷ ಎಲ್ಲಿಂದ ಬರ್ತದೆ? ಸರಿಯಾದಂಥ ಕರೆಂಟ್ ಇಲ್ಲ, ದುಡಿಮೆ ಇಲ್ಲ, ಬೆಳೆದಂಥ ಬೆಳೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಮೋದಿ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು, ರೈತ ಸದೃಢವಾಗಿದೆ, ದೇಶ ಸದೃಢವಾಗಿರ್ತದೆ ಅಂತೇಳಿ ಅವತ್ತು ರೈತರಿಗೋಸ್ಕರ ಹಲವಾರು ಯೋಜನೆಗಳು ಕೊಟ್ಟಂಥದ್ದು ಮೋದಿ ಸರ್ಕಾರ. ಹಾಗಾಗಿ ಈಗ ಯಾವುದು ಇವತ್ತು ಒಳ್ಳೆ ಭರವಸೆಗಳು ಕೊಟ್ಟವರು ಅದನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತೀವಿ ಹೊರತು ಅವರು ಇವತ್ತಿನವರೆಗೂ ಯಾವುದೂ ಕೊಟ್ಟಿಲ್ಲ. ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು, ಡಿಗ್ರಿ ಆದಂಥವ್ರಿಗೆ ಯುವ ನಿಧಿ ಅಂತೇಳಿ ಡಿಗ್ರಿ ಪಾಸ್ ಆದವ್ರಿಗೆ ಡಿಪ್ಲೊಮಾ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಅರ್ಜಿ ಹಾಕ್ಕೊಂಡ್ರೆ ಅವ್ರು ಏನೋ ಒಂದು ಸಬ್ಬು ಬೇಡಿ ಅರ್ಜಿಗಳನ್ನು ವಜಾ ಮಾಡಿ 100 ಜನದಲ್ಲಿ 10-15 ಜನ ಇವರು ಸ್ಕಾಲರ್ಶಿಪ್ ಕೊಡ್ತಾರೆ. ಇನ್ನು 85% ವಜಾ ಮಾಡ್ತಾರೆ. ಇಂಥ ಒಂದು ಸುಳ್ಳು ಭರವಸೆಗಳನ್ನು ಹೇಳ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್. ಮತ್ತೆ ಅದೇ ಅಭ್ಯರ್ಥಿ ಹೆಸರು ಹೇಳ್ಕೊಂಡು ಅದೇ ರೀತಿ ಮುಂದೆ ಹೋದರೆ ಯಾವ ರೀತಿ ಜನ ನಿಮ್ಮನ್ನು ನಂಬಬೇಕು ಅಂತ? 100% ಬಚ್ಚೇಗೌಡರು ಸಹ ಅವರು ಬಂದರು, MP ಆಗಿದ್ದು ನಿಜ. ಅವರು ವೈಯಕ್ತಿಕ ಮಂದಿ ಇರ್ಬೋದು, ಮತ್ತು ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ವೈಯಕ್ತಿಕ ಅಂದರೆ ವೈಯಕ್ತಿಕ ಅಂದರೆ ಕ್ಷೇತ್ರ ಜನನ ಬಲಿ ಕೊಡೋದ ಅಂತ ಅಲ್ಲ, ಆಗಲ್ಲ. ಬಟ್ ಅವ್ರದ್ದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇಂದಾಗಿ ಅವರು ಸ್ವಲ್ಪ ಓಡಾಡದೇ ಇರ್ಬೋದು, ಇದರಿಂದ ಓಡಾಡದೇ ಇರ್ಬೋದು. ಬಟ್ ಭಾರತೀಯ ಜನತಾ ಪಕ್ಷ ಅವ್ರು ಗೆಲ್ಲಿಸಿದೆ. ಈ ಹಿಂದೆನೂ ಭಾರತೀಯ ಜನತಾ ಪಕ್ಷ ಈ ಒಂದು ಕ್ಷೇತ್ರ ಜನಕ್ಕೆ ಓಟ್ ಕೊಟ್ಟಿದ್ದಾರೆ. ಬಟ್ ಬಚ್ಚೇಗೌಡರು ಕೆಲಸ ಮಾಡಬೇಕಾಗಿತ್ತು. ಹೀಗಾಗಿ ಅವರು ಒಂದೇ ಇರ್ಬೋದು. ಇನ್ನು ಮುಂದೆ ಅದು ಭಾರತೀಯ ಜನತಾ ಪಕ್ಷದ ಈ ಅಭ್ಯರ್ಥಿ ಹತ್ತೋಗಿದ್ದಾರೆ, ಇಡೀ ಎಲ್ಲ ಕಡೆ ಓಡಾಡೋಗಿದ್ದಾರೆ, ಶಕ್ತಿವಂತಿದ್ದಾರೆ, ಅವ್ರು ಕೆಲಸ ಮಾಡ್ಕೊಡ್ತಾರೆ, ನಮ್ಗೆ ನಂಬಿಕೆ ಇದೆ. ಬಿಜೆಪಿ ಅಭ್ಯರ್ಥಿಗಳು ಚುನಾವಣೆ ಬಳಿಕ ಕಾಣೆ ಅದು ಎಲ್ಲೂ ಆಗಿಲ್ಲ. ಇವತ್ತಿನವರೆಗೂ ಅದು ನಡ್ಕೊಂಡಿಲ್ಲ. ಯಾವುದು 1,000ರಲ್ಲಿ 1-2 ಇರ್ಬೋದು ಅಂತ, ಅದು ಬಿಟ್ಟು ಯಾರೂ ಕಾಣೆಯಾಗಿಲ್ಲ. ಈ ಕ್ಷೇತ್ರದಲ್ಲಿದ್ದು ಅಭಿವೃದ್ಧಿ ಕೆಲಸಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು, ಎಲ್ಲ MP ಗಳು, MLA ಗಳು ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಸಾರ್ವಜನಿಕರು.